ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲಾ ಪತ್ರಕರ್ತರಿಗೆ ಡಿಸಿಸಿ ಸತ್ಯಭಾಮ ವಿಮಾ ಬಾಂಡ್ ವಿತರಣೆ. ಹಾಸನ ರಂಗಸಿರಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮೂವರಿಗೆ ಸನ್ಮಾನ ಸಮಾರಂಭ. ಕಾಫಿ ಬೆಳೆಗೆ ಕಳ್ಳರ ಕಾಟ, ಸಿಸಿ ಕ್ಯಾಮೆರಾ ಮೊರೆ ಹೋದ ಬೆಳೆಗಾರರು. ಯಾವುದೇ ಸಂದರ್ಭದಲ್ಲಿ ವಿವಿಧ ರೀತಿಯ ಅಪಘಾತವಾದಾಗ ಇಲ್ಲವೇ ಅಕಾಲಿಕವಾಗಿ ಮರಣ ಹೊಂದಿದಾಗ ಹಾಗೂ ದೈಹಿಕವಾಗಿ ಅಂಗವೈಫಲ್ಯಕ್ಕೆ ತುತ್ತಾಗುವ ಪತ್ರಕರ್ತರಿಗೆ ಈ ವಿಮಾ ಸೌಲಭ್ಯ ದಾರಿದೀಪವಾಗಲಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದರು. ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಮಾ ಬಾಂಡ್ ವಿತರಣೆ ಕಾರ್ಯಕ್ರಮ ಮತ್ತು ಸುವರ್ಣ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮೊದಲು ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಮಾತನಾಡಿದ ಅವರು, ಪತ್ರಕರ್ತರಿಗೆ ವಿಮೆ ಬಾಂಡ್ ವಿತರಣೆ ಮಾಡ್ತಿರುವುದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಜೀವನದ ಅವಲಂಬನೆ ಇದ್ದು ತಮ್ಮ ಮತ್ತು ತಮ್ಮ ಕುಟುಂಬದ ರಕ್ಷಣೆ ನಮ್ಮ ಮೊದಲ ಕರ್ತವ್ಯ. ನಮ್ಮ ನಂಬಿಕೊಂಡಿರುವ ಕುಟುಂಬಕ್ಕೆ ಈ ಕೆಲಸ ಆಗಿದೆ ಅಂತ ತಿಳಿಸಿದರು. ಮೊದಲ ಕಾರ್ಯಕ್ರಮ ನಾನು ಅಟೆಂಡ್ ಮಾಡಿದ್ದು ನಿಮ್ಮದೇ ಪತ್ರಕರ್ತ ಅಂದರೆ ಒಂದು ಭೇಟಿ. ಮಾನ್ಯ ಉಸ್ತುವಾರಿ ಮಂತ್ರಿಗಳಿದ್ರು, ನಾವೆಲ್ಲ ಇದ್ವಿ. ಸೊ ನನಗೆ ಅದು ಎಲ್ಲಿ ನಮ್ಮ ನಂದ ಗೋಕುಲದಲ್ಲಿ ಮೊದಲ ಕಾರ್ಯಕ್ರಮ. ಬಹುಶಃ ಲಾಸ್ಟ್ ಆಗ್ಬೋದೇನೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಸೊ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ. ವಿಮಾ ಬಾಂಡ್ ವಿತರಣೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಪ್ರತಿಯೊಬ್ಬರಿಗೂ ತಮ್ಮ ಜೀವನದ ಮೇಲೆ ತಮ್ಮನ್ನ ಅವಲಂಬಿಸಿರುವಂತಹ ಕುಟುಂಬಗಳ ರಕ್ಷಣೆ ಖಂಡಿತ ನಮ್ಮ ಮೊದಲ ಕರ್ತವ್ಯ. ಮೊದಲು ನನ್ನ ರಕ್ಷಣೆ. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ದೈಹಿಕ ಭದ್ರತೆ ಒದಗಿಸುವಲ್ಲಿ ವಿಮಾ ಯೋಜನೆ ಉತ್ತಮವಾಗಿದೆ. ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪತ್ರಕರ್ತರ ಪಾತ್ರ ಅಪಾರವಾಗಿದ್ದು, ಆದರೆ ಆರ್ಥಿಕವಾಗಿ ಹಿಂದುಳಿದಿರುವ ಪತ್ರಕರ್ತರಿಗೆ ವಿಮಾ ಸೌಲಭ್ಯದಂತಹ ಯೋಜನೆಗಳು ಆತ್ಮಸ್ಥೈರ್ಯ ತುಂಬಲಿವೆ ಅಂತ ತಿಳಿಸಿದರು. ದೈಹಿಕ ಭದ್ರತೆಯನ್ನು ಒದಗಿಸುವ ದೃಷ್ಟಿಯಲ್ಲಿ ಈ ಒಂದು ವಿಮಾ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಸಹಕಾರಿಯಾಗಿದೆ ಅಂತ ನಾನಾದರೂ ಕೂಡ ಭಾವಿಸಿದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯನಿರತ ಪತ್ರಕರ್ತರಿಗೆ 500 ರೂಪಾಯಿ ಒಂದು ಸಂಘ ಭರಿಸ್ತಕ್ಕಂಥದ್ದು, ಉಳಿದದ್ದನ್ನು 220 ರೂಪಾಯಿನ ಆ ವ್ಯಕ್ತಿ ಭರಿಸ್ತಕ್ಕಂಥ ಒಂದು ಪ್ರೀಮಿಯಮನ್ನು ಮಾಡಿ, ಅದು ಆಕ್ಸಿಡೆಂಟ್ ಆಗಿ ಆದಂಥ ಸಂದರ್ಭದಲ್ಲಿ ಸಾವು ಸಂಭವಿಸಿದರೆ 10 ಲಕ್ಷ ತನಕ ವಿಮಾ ಹಣ ನಿಮಗೆ ಸಿಗುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಿಲ್ಲಾ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘ ಜಾರಿ ತಂದಿದೆ. ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ರೇಣುಕುಮಾರ್ ಮತ್ತು ಅವರ ತಂಡದವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯಾ ಕಾಲಘಟ್ಟಗಳಲ್ಲಿ ಅಧ್ಯಕ್ಷರುಗಳಾಗಿ ಸೇವೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ತಮ್ಮ ಒಂದು ಎಲ್ಲ ರೀತಿಯ ಸಹಕಾರಗಳನ್ನು ಮಾಡ್ಕೊಂಡು ಕೂಡ ಬಂದಿದೆ. ಇವತ್ತು ನಮ್ಮ ಶಿವಾನಂದ ಅಗಡೂರವರು ಜಿಲ್ಲಾ ಅಧ್ಯಕ್ಷರಾಗಿ ಬಹುಶಃ ಕಾರ್ಯನಿರತ ಪತ್ರಕರ್ತರ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಜೊತೆಗೆ ಈ ರಾಜ್ಯದಲ್ಲಿ 2ನೇ ಬಾರಿ ಅಧ್ಯಕ್ಷರಾಗೂ ಕೂಡ ಈ ಜಿಲ್ಲೆಯ ಕೀರ್ತಿಯನ್ನು ರಾಜ್ಯದಲ್ಲಿ ಹೆಚ್ಚು ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಅವರು ರಾಜ್ಯಕ್ಕೆ ಹೋಗೂ ಕೂಡ ಕೈಕಟ್ಟು ಕೂತವರಲ್ಲ. ಇವತ್ತು ಎಲ್ಲರಿಗೂ ಕೂಡ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ, ವಿಮಾ ಬಾಂಡನ್ನು ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರಿಗೆ ವಿತರಣೆ ಮಾಡಲಾಗ್ತದೆ. ಪತ್ರಕರ್ತರಿಗೆ ಸುರಕ್ಷತೆ ಹಿತದೃಷ್ಟಿಯಿಂದ ಇನ್ನಷ್ಟು ಕಾರ್ಯಕ್ರಮಗಳ ಅಗತ್ಯ ಇದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದಲೂ ಕಡಿಮೆ ದರದಲ್ಲಿ ಅನೇಕ ಕಾರ್ಯಕ್ರಮಗಳು ಲಭ್ಯವಿದೆ. ಜೊತೆಗೆ ಅಂಚೆ ಕಚೇರಿ, ಬ್ಯಾಂಕ್ ಹಾಗೂ ವಿವಿಧ ಆರೋಗ್ಯ ವಿಮಾ ಸಂಸ್ಥೆಗಳು ಕೂಡ ವಿವಿಧ ರೀತಿಯ ವಿಮಾ ಸೌಲಭ್ಯಗಳನ್ನು ಹೊಂದಿವೆ. ಅವುಗಳನ್ನು ಬಳಸಿಕೊಳ್ಳಬಹುದು. ಪ್ರಧಾನಮಂತ್ರಿಯವರಿಂದ ಜೀವ ಹಾಗೂ ದುರ್ಘಟನಾ ವಿಮಾ ಯೋಜನೆ, ಜನರ ಸುರಕ್ಷೆಯ ಹಿತದ ಬಗ್ಗೆ ಯೋಜನೆ ಇದೆ ಅಂತ ತಿಳಿಸಿದರು. ಪತ್ರಕರ್ತರಿಗೆ ಒಂದು ಸೆಕ್ಯೂರ್ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಒಂದು ಸೆಕ್ಯೂರ್ ಇನ್ಕಮ್ ಏನು ನಾವು ಅಂದ್ಕೊಂಡಿರೋ ಹಾಗೆ ಇರೋದಿಲ್ಲ. ನಾವು ಮತ್ತು ನಮ್ಮ ಅಧ್ಯಕ್ಷರು ಬಂದಾಗ ಬಹಳಷ್ಟು ಮಾತಾಡಿದ್ದೀವಿ ಅದ್ರ ಬಗ್ಗೆ. ಬಾಂಡ್ ವಿತರಣಾ ಕಾರ್ಯಕ್ರಮವನ್ನ, ವಿಮಾ ಬಾಂಡ್ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಕೂಡ ಇವತ್ತು ತಾಲೂಕಿನ ಎಲ್ಲ ಪತ್ರಕರ್ತರಿಗೂ
ವಿಮಾ ಬಾಂಡನ್ನ NEGP ಮತ್ತೆ ಇನ್ನೊಂದು ಭೀಮಾ ಬಾಂಡ್ ಅಂತ, ಆ ಎರಡು ಬಾಂಡ್ಗೆ ಒಂದು 426 ರೂಪಾಯಿ MLA ಅವರು ಹೇಳಿದಾಗೆ, ಮತ್ತೆ ಇನ್ನೊಂದು 20 ರೂಪಾಯಿ ಇಯರ್ಲಿ ಕಟ್ ಆಗುತ್ತೆ. ಆದ್ರೆ ನಿಮ್ಗೆ ಬಾಂಡ್ ಬರಲ್ಲ, ಅಕೌಂಟ್ ಇಂದ ಟ್ರಾನ್ಸಾಕ್ಷನ್ ಆದ್ರೆ ಸಾಕು. ಅದಕ್ಕೆ ಎರಡು ಸ್ಕೀಮ್ಗೆ 2 ಲಕ್ಷ. ಅಪಘಾತ ಆದ್ರೆ 4 ಲಕ್ಷ ಬರುತ್ತೆ, ನ್ಯಾಚುರಲ್ ಡೆತ್ ಆದ್ರೆ 2 ಲಕ್ಷ ಬರುತ್ತೆ. ಇದು 4 ತಿಂಗಳ ಹಿಂದೆ ನಮ್ಮಲ್ಲಿ 18,000 ಇತ್ತು. ನಾವು ಸುಮಾರು ಒಂದು 8 ಲಕ್ಷ ಟಾರ್ಗೆಟ್ ಅನ್ನ ಹೊಂದಿದ್ದೀವಿ. ಈಗ ಎಲ್ಲ ಕಡೆ ನಮ್ಮ ಯಾವುದು ರಾಜ್ಯ ಕಾರ್ಯಕಾರಿ ವಿಶೇಷ ಆಹ್ವಾನಿತರಾದ ರವಿ ನಾಕ್ಲಗೂಡು ಮಾತನಾಡಿ, ಕಾರ್ಯನಿರ್ವಹಿಸುತ್ತಿರುವ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘ ಹಿಂದಿನಿಂದ ಇಂದಿನವರೆಗೂ ಕೆಲಸ ಮಾಡುತ್ತಾ ಬಂದಿದೆ. ಕರುಣಾಮೂರ್ತಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಈಗ ವೇಣುಕುಮಾರ್ ವರೆಗೂ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ್ದು ಇಡೀ ರಾಜ್ಯದಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಮಾದರಿಯಾಗಿದೆ. ಶಿವಾನಂದ ತಗಡೂರು ಮತ್ತು HB ಮದನ್ ಗೌಡರು ಪತ್ರಕರ್ತರಿಗೆ ಸ್ಪಂದಿಸುವ ಕೆಲಸ ಮಾಡ್ತಿರೋದಾಗಿ ಹೇಳಿದರು. ಈ ಸಂದರ್ಭದಲ್ಲಿ TV9 ಜಿಲ್ಲಾ ವರದಿಗಾರರಾದ ಮಂಜುನಾಥ್, ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ HB ಮದನ್ ಗೌಡ ಇವರನ್ನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಉಪ ವಿಭಾಗಾಧಿಕಾರಿ ಮಾರುತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HT ಮೋಹನ್, ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದ MG ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ರಂಗಸಿರಿ ಹಾಸನ ಸಹಯೋಗದಲ್ಲಿ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದಿಂದ ಸೋಮವಾರದಂದು ಬೆಳಿಗ್ಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, 3 ಮುತ್ತುಗಳಿಗೆ ಸನ್ಮಾನಿಸಿರುವುದು ನನಗೆ ಸಂತೋಷ ತಂದಿದೆ. ಸಮಾಜದ ಏಳು ಬೀಳುಗಳನ್ನು ನೈಜವಾಗಿ ತೋರಿಸುವವರು ಅಂದರೆ ಪತ್ರಕರ್ತರು. ಅವರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರದ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು. ಪತ್ರಕರ್ತರ ಜೊತೆ ಖಂಡಿತವಾಗಿಯೂ ಬೆನ್ನೆಲುಬಾಗಿ ನಾವಿರ್ತೇವೆ. ನಿಮ್ಮ ಸಲಹೆ ಸಹಕಾರ ನಮಗಿರಬೇಕು. ನಾವು ತಪ್ಪುದಾರಿಗೆ ಹೋದರೆ ತಿದ್ದುವ ಕೆಲಸ ತಂದೆ ತಾಯಿ ಬಿಟ್ಟರೆ ಪತ್ರಕರ್ತರು ಮಾತ್ರ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ ತಿಳಿಸಿದರು. ಶ್ರಮಿಸುತ್ತಿರುವಂತಹ ಪತ್ರಕರ್ತರಿಗೆ ನಾವು ಬೆಂಬಲವಾಗಿ ನಿಲ್ಲುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸಮಾಜದ ಏನೇ ಅದು ಏಳು ಬೀಳುಗಳನ್ನ ಏನದು ನೈಜವಾಗಿ ತೋರಿಸುದು ಅಂತ ಹೇಳಿದ್ರೆ ಅದು ನಮ್ಮ ಪತ್ರಕರ್ತರು. ಹಾಗಾಗಿ ಅವ್ರ ಜೊತೆ ನಾವೆಲ್ಲ ನಿಂತಿವಿ. ಖಂಡಿತವಾಗಿಯೂ ಮುಂದಿನ ನಿಮ್ಮ ಕ್ಷೇಮಾಭಿವೃದ್ಧಿಗಾಗಿರ್ಬೋದು ನಮ್ಮ ಸರ್ಕಾರ ಜೊತೆ ಕೈಗೂಡಿ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಕರೆಸಿ ಗೌರವಿಸಿ ಸನ್ಮಾನಿಸಿದಂತಹ ನಮ್ಮ ಎಲ್ಲ ನೆಚ್ಚಿನ ಸಂಘದ ಕಾರ್ಯಕರ್ತರಿಗೂ ನಮಸ್ಕಾರ. ಖಂಡಿತವಾಗಿಯೂ ನಾವಂತೂ ನಿಮ್ ಜೊತೆ ಬೆನ್ನೆಲುಬಾಗಿ ನಾವು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ TV ಶಿವಾನಂದ ತಗಡೂರು ಮಾತನಾಡಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವ HB ಮದನ್ ಗೌಡರು ಇದುವರೆಗೂ ಒಳಿತಾಗುವ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ಪಾತ್ರ ಮಹತ್ವದ್ದಾಗಿದೆ. ಸಾಂಸ್ಕೃತಿಕ ವಲಯಕ್ಕೆ ಹೋದರೆ ಅಲ್ಲೂ ಕೂಡ ತಮ್ಮ ಸಂಘಟನೆ ಇರುತ್ತೆ. ಹಾಲ್ಮಿಡಿ ಶಾಸನ ಎಂದರೆ ಅನೇಕರಿಗೆ ಗೊತ್ತಿರಲಿಲ್ಲ. ಅದಕ್ಕೊಂದು ಮಹತ್ವ ಕೊಟ್ಟವರು ಮದನ್ ಗೌಡರು. ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೇಲೆ ಹಲ್ಮಿಡಿಗೆ ನಿರಂತರವಾಗಿ ಹೋಗಿ ಬಂದು ಈಗ ಗಮನ ಸೆಳೆದಿದ್ದಾರೆ. HB ಮದನ್ ಗೌಡರವರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದು ಉತ್ತಮವಾಗಿದೆ ಅಂತ ಬಣ್ಣಿಸಿದರು. ಪತ್ರಕರ್ತರ ಗ್ರಾಮೀಣ ಬಸ್ ಪಾಸ್ ಇನ್ನೊಂದು ವಾರದಲ್ಲಿ ಸಿಗಲಿದೆ. ಇದು 3 ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತ ಹೇಳಿದರು. ಬಸ್ ಪಾಸ್ ವಿಚಾರದ ಬಗ್ಗೆ ಬಸ್ ಪಾಸ್ ಬಹುಶಃ ಈ ವಾರದಲ್ಲಿ ಮುಖ್ಯಮಂತ್ರಿಗಳು ನಮಗೆ ದಿನಾಂಕವನ್ನು ಕೊಡ್ಬೋದು ಎಲ್ಲ ಪತ್ರಕರ್ತರಿಗೆ. ಏಕೆಂದರೆ ಇದು 3 ದಶಕಗಳ ಹೋರಾಟ. ಎಲ್ಲ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡುವಂಥ ಕೆಲಸ ಆಗ್ತಾ ಇದೆ. ಮೊದಲಿನಂತೆ ನೀವು ಅರ್ಜಿ ಹಿಡ್ಕೊಂಡು ಹೋಗಿ ಅಲ್ಲಿ ಕೊಟ್ಟು ಅವ್ರಿಗೆ ಇದು ಮಾಡಿ ಈ ಥರದ ಆಗಬೇಕಾದಂಥ ಅಗತ್ಯ ಇಲ್ಲ. ನಾವು ವಾರ್ತಾ ಇಲಾಖೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಭೆಗಳಾದಾಗ ನೀವು ಗೃಹಲಕ್ಷ್ಮಿ ಸ್ಕೀಮನ್ನು ಇರ್ತದೆ ಆನ್ಲೈನಲ್ಲೇ ಎಂಟ್ರಿ ಮಾಡ್ಬೋದಲ್ವಾ, ಅಥವಾ ಮತ್ತೊಂದು ಸ್ಕೀಮ್ಗಳಿಗೆ ಆನ್ಲೈನಲ್ಲಿ ಎಂಟ್ರಿ ಮಾಡ್ಬೋದಲ್ಲ, ಅದೇ ರೀತಿ ಪತ್ರಕರ್ತರದ್ದು ಸ್ಕೀಮನ್ನು ಕೊಡಿ ಅಂತೇಳಿ ಕೇಳಿದ್ವಿ. ಹಾಗಾಗಿ ಆ ಥರ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದಾರೆ. ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಅಪ್ಡೇಟನ್ನು ಹಾಕಿದರೆ ಅದು ಬಸ್ ಪಾಸ್ ಸಿಗುವಂಥ ವ್ಯವಸ್ಥೆಯನ್ನು ಇವತ್ತು ಅನುಗೊಳಿಸಲಾಗಿದೆ. ಹಾಗಾಗಿ ವಾರ್ತಾ ಇಲಾಖೆ ಮೂಲಕ ಅದನ್ನು ಎಲ್ಲವೂ ಸಿದ್ಧ ಆಗಿದೆ. ಶೀಘ್ರದಲ್ಲೇ ನಮ್ಮ ತುಮಕೂರು ಸಮ್ಮೇಳನ ಏನು 18 ಮತ್ತು 19ನೇ ತಾರೀಕು ಜನವರಿ ಅವತ್ತು ನಡೀತಾ ಇದೆ. ರಾಜ್ಯಸಭಾ ಮಾಜಿ ಸದಸ್ಯ ಹನುಮಂತಯ್ಯ ಮಾತನಾಡಿ, ಕೆಲವೇ ಜನರಲ್ಲಿ ಸಾಹಿತ್ಯ ಎಂದರೆ ಕೆಲ ಸಮುದಾಯದವರ ಸ್ವತ್ತಾಗಿತ್ತು. ಉಳಿದವರು ಓದೋದಕ್ಕೆ ಮಾತ್ರ, ಬರೆಯೋದಕ್ಕೆ ಸಾಧ್ಯವಿಲ್ಲ ಎನ್ನುವ ಕಾಲ ಹಿಂದೆ ಇತ್ತು. ಆ ನಂತರದಲ್ಲಿ 70ರ ದಶಕದಲ್ಲಿ ಕರ್ನಾಟಕದಲ್ಲಿ ಒಂದು ಹೊಸ ರೀತಿಯ ಚಿಂತನೆ ಆರಂಭವಾಯಿತು. ಮೊದಲ ಬಾರಿಗೆ ಯಾರ ಧ್ವನಿಯನ್ನ ಹತ್ತಿಕ್ಕಲಾಗಿತ್ತೋ ಈ ಸಮಾಜ ಅಸ್ಪೃಶ್ಯ ಸಮಾಜವನ್ನ
ಮೊದಲ ಬಾರಿಗೆ ಮಾತನಾಡಲು ಆರಂಭ ಮಾಡಲಾಯಿತು. ರಾಜ್ಯ ಪ್ರಶಸ್ತಿ ಪಡೆದಿರುವ HP ಮದನ್ ಗೌಡ ಅವರು ಪತ್ರಕರ್ತರಾಗಿ ಸಹಕಾರ ಚಳವಳಿಗಳಲ್ಲಿ ತೊಡಗಿಸಿಕೊಂಡವರು. ಸಾಹಿತ್ಯದ ಸೇವೆಯನ್ನ ಮಾಡುವ ಈ ಔದಾರ್ಯ ಎಲ್ಲರಿಗೂ ಇರುವುದಿಲ್ಲ. ಮದನ್ ಗೌಡ ಅವರು ಅಪರೂಪದ ಔದಾರ್ಯವನ್ನಿಟ್ಕೊಂಡಿರುವಂತಹ ಬಹಳ ದೊಡ್ಡ ವ್ಯಕ್ತಿತ್ವ. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಈ ಪ್ರಶಸ್ತಿ ಬಂದಿರುವುದು ಸಂತೋಷ ತಂದಿದೆ ಅಂತ ಶ್ಲಾಘಿಸಿದರು. ಹಾಸನದಲ್ಲಿ ಸ್ವಲ್ಪ ಆ ರೀತಿ ಕಷ್ಟವೇ ನಿರೀಕ್ಷೆ ಮಾಡೋದು. ಬಂದವರು ಓದ್ತಾರೆ ಬಾರಯ್ಯ, ನಮ್ಮ ಕೆಲಸ ಬೇಕಾದಷ್ಟವೇ ಅಂತಾರೆ. ಆದ್ರೆ ಬಂದವರನ್ನ ಮನೆ ತಲುಪಿದ್ರ ಇಲ್ವೋ ಅಂತ ಕೇಳೋದಿದೆಯಲ್ಲ, ಆ ರೀತಿ ವಿಚಾರ ಮಾಡೋದಿದೆಯಲ್ಲ, ಬಹಳ ಮಹತ್ವದ ಕೆಲಸ. ಪತ್ರಕರ್ತರಾಗಿ ಸಹಕಾರ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಹಿತ್ಯದ ಸೇವೆಯನ್ನು ಮಾಡುವ ಈ ಔದಾರ್ಯ ಎಲ್ರಿಗೂ ಇರೋದಿಲ್ಲ. ಮದನ್ ಗೌಡ ಅವರು ಅಂತ ಅಪರೂಪದ ಔದಾರ್ಯವನ್ನ ಇಟ್ಕೊಂಡಿರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿ. ಒಂದು ಬಾಂಡ್ ವಿತರಣೆ ಮಾಡಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ಜೊತೆ ಸದಾ ನಮ್ಮ ಎಲ್ಲರೊಂದಿಗೆ ಎಲ್ಲ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾ ಇರ್ತಕ್ಕಂಥ ಪ್ರೀತಿಯ ಮತ್ತು ಕ್ರಿಯಾಶೀಲ ಹಾಗೂ ಒಂದು ಸಂಭಾವಿತರ ವ್ಯಕ್ತಿಗಳು ಆದಂತ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರು ನಮ್ಮ ಜೊತೆ ಇದ್ದಾರೆ. ಇದೀಗ ಮುಂದೆ ಅವರು ಮಾತನಾಡಲಿದ್ದಾರೆ. ಹಾಗಾಗಿ ಎಲ್ಲರೂ ಕೂತ್ಕೋಬೇಕಾಗಿ ಪ್ರಾರ್ಥನೆ. ಜೊತೆಗೆ ಈ ಬಾಂಡ್ ಬಗ್ಗೆ ಒಂದೇ ನಿಮಿಷದಲ್ಲಿ ಮಾತನಾಡ್ತಾರೆ. ಹೇಳೋದಾದ್ರೆ, ಪತ್ರಕರ್ತರಿಗೆ ಒಂದು ಬಾಂಡ್ ಸೌಲಭ್ಯ ಕಲ್ಪಿಸಬೇಕು ಅನ್ನೋದಂತ ಒಂದು ಶಶಿಧರ್ ಅವರ ಈ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ HR ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್ ವಹಿಸಿದ್ರು. ಇದೇ ವೇಳೆ ಪತ್ರಕರ್ತರ ವಿಮಾ ಬಾಂಡ್ ವಿತರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಂಗಸಿರಿ ಕಾರ್ಯದರ್ಶಿ P ಷಡ್ರಾಕ್, ಕೇಶವರೆಡ್ಡಿ ಹಂದ್ರಾಳ್, ರಾಜ್ಯ ಕಾರ್ಯಕಾರಿ ವಿಶೇಷ ಆಹ್ವಾನಿತರಾದ ರವಿ ನಾಕ್ಲಗೂಡು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HD ಮೋಹನ್, KM ಹರೀಶ್, DG ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ BC ಶಶಿಧರ್ ಇತರರು ಉಪಸ್ಥಿತರಿದ್ದರು. ಕಣದಲ್ಲಿ ಒಣ ಹಾಕಿದಾಗ ಅಥವಾ ಗೋದಾಮಿನಲ್ಲಿ ಕಳುವಾಗುತ್ತಿದ್ದ ಕಾಫಿ ಇದೀಗ ಗಿಡಗಳಲ್ಲಿಯೇ ರೆಂಬೆ ಸಮೇತ ಹಸಿ ಕಾಫಿಯನ್ನು ಖದೀಮರು ಕಳವು ಮಾಡುತ್ತಿರುವ ಪರಿಣಾಮ ಬೆಳೆಗಾರರ ಆತಂಕ ಇಮ್ಮಡಿಯಾಗಿದ್ದು, ಭದ್ರತಾ ದೃಷ್ಟಿಯಿಂದ ತೋಟಗಳಿಗೆ CC ಕ್ಯಾಮೆರಾಗಳನ್ನು ಅಳವಡಿಸಲು ಮುಂದಾಗುತ್ತಿದ್ದಾರೆ. ಇದೇ ಮೊದಲ ಬಾರಿಗೆ 50 ಕೆಜಿಗೆ 22,000 ರೂಪಾಯಿಗಳ ಗಡಿ ದಾಟಿರುವ ಕಾಫಿ ಧಾರಣೆಯಿಂದ ಪ್ರಚೋದನೆಗೆ ಒಳಗಾಗಿರುವ ಕಳ್ಳರು ಕಾಫಿ ಹಣ್ಣು ಬಿಡಿಸಲು ತಡವಾಗುತ್ತೆ ಎಂಬ ಕಾರಣದಿಂದ ರೆಂಬೆಗಳನ್ನು ಉದ್ದುದ್ದ ಕತ್ತರಿಸಿ ಚೀಲದಲ್ಲಿ ತುಂಬಿಸಿಕೊಂಡು ಸಾಗಾಟ ಮಾಡ್ತಿದ್ದಾರೆ. ಇತ್ತೀಚೆಗೆ ಬೇಲೂರು ತಾಲೂಕು ಗೆಂಡೇಹಳ್ಳಿ ಸಮೀಪದ ಕೀತೂರು ಕಾಫಿ ಎಸ್ಟೇಟ್ನಲ್ಲಿ ಮೂಟಿಯಲ್ಲಿ ದೊರೆತ ರೆಂಬೆ ಸಮೇತ ಹಸಿ ಕಾಫಿ ಕಳ್ಳರು ಕದಿಯಲು ಕಂಡುಕೊಂಡಿರುವ ಅನೈತಿಕ ಮಾರ್ಗ ಬೆಳಕಿಗೆ ಬಂದಿದೆ. ಹಲವರು ಕೂಲಿ ಕಾರ್ಮಿಕರ ಅಲಭ್ಯತೆ, ಕಳ್ಳರ ಸಮಸ್ಯೆ, ಆನೆ ಹಾವಳಿಗಳಿಂದ ಬೇಸತ್ತು ಕಾಫಿ, ಮೆಣಸು, ಏಲಕ್ಕಿ, ಕಿತ್ತಳೆಯಂತಹ ಬೆಳೆಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಹುಂಡಿ ರೂಪದಲ್ಲಿ ನೀಡಿ ತಲೆಹೊರೆ ಕಡಿಮೆ ಮಾಡಿಕೊಳ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೆಳೆಗಾರರು ತಮ್ಮ ತೋಟಗಳಿಗೆ ಮುಂಜಾಗೃತಾ ಕ್ರಮವಾಗಿ ಸೂಕ್ತ ಭದ್ರತೆಯನ್ನು ನೀಡಲು ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗ್ತಿದ್ದಾರೆ. ಚಲಿಸುವ ವಸ್ತುವನ್ನು ಮೋಷನ್ ಸೆನ್ಸಾರ್ ಸುಲಭವಾಗಿ ಗುರುತಿಸಬಲ್ಲ ಹೈ ಸೆಕ್ಯೂರಿಟಿ ರೋಬೋಟಿಕ್ IP ಕ್ಯಾಮೆರಾಗಳಿಗೆ ಸಾವಿರಾರು ರೂಪಾಯಿಗಳನ್ನು ವ್ಯಯ ಮಾಡಿ ಕಾಫಿ ಕಣ, ಗೋದಾಮು ಹಾಗೂ ತೋಟಗಳಲ್ಲಿ ಅಳವಡಿಸುತ್ತಿದ್ದಾರೆ. ಈ ಕ್ಯಾಮೆರಾಗಳು ಚಿತ್ರಗಳನ್ನು ಸೆರೆ ಹಿಡಿದು ತಕ್ಷಣ ಮಾಲೀಕರ ಮೊಬೈಲ್ಗೆ ಇಮೇಜ್ ಅನ್ನು ಕಳಿಸೋದರ ಮೂಲಕ ಪರೋಕ್ಷವಾಗಿ ಬೆಳೆಗಳಿಗೆ ರಕ್ಷಣೆಯನ್ನ ನೀಡುತ್ತಿದೆ. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಹೊಸಲಕ್ಕಿ ಗೌಡನಕೊಪ್ಪಲು ಗ್ರಾಮದಲ್ಲಿ ಕನಕ ಆಚರಣಾ ಸಮಿತಿ ವತಿಯಿಂದ ದಾಸಶ್ರೇಷ್ಠ ಭಕ್ತ ಶ್ರೀ ಕನಕದಾಸರ 537ನೇ ಜಯಂತ್ಯೋತ್ಸವ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗ್ರಾಮದಲ್ಲಿ ಭಕ್ತ ಕನಕದಾಸರ ಭಾವಚಿತ್ರ ಮೆರವಣಿಗೆ ಮಾಡಿ ಬಳಿಕ ಅನ್ನ ಸಂತರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅರಕಲಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಮಾತನಾಡಿ, ಕನಕದಾಸರು ಸಂವಿಧಾನ ಪೂರ್ವದಲ್ಲಿಯೇ ವಚನಗಳ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಸಾರಿದವರು. ಅವರ ಕೊಡುಗೆಗಳನ್ನು ನಾವು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಕನಕದಾಸರ ಕೀರ್ತನೆಗಳು ನಮ್ಮ ಬದುಕಿಗೆ ಆಧಾರವಾಗಿವೆ ಅಂತ ತಿಳಿಸಿದರು. ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಒದಗಿಸುವ ಭರವಸೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ಹೊನ್ನಿಕೊಪ್ಪಲು ಮಂಜೇಗೌಡ, ಕಾಂಗ್ರೆಸ್ ಮುಖಂಡರು ಹಾಗೂ ಸ್ನೇಹಜೀವಿ ಶಾಮಿಯಾನ ಮಾಲೀಕರಾದ ಮಧು, ಯೋಗಣ್ಣ, ಕಾಳೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅವ್ವಯ್ಯಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣೇಗೌಡ, ಪೂಜಾರಿ ಅಣ್ಣೇಗೌಡ, ಯಜಮಾನ್ ಸುಬ್ಬಣ್ಣ, ಪಂಚಾಯಿತಿ ಮಂಜು, ದರ್ಶನ್ ಹಾಗೂ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಶ್ರೀ ಸಾಯಿ ಸಕಲೇಶ್ವರಿ ಸೌಹಾರ್ದ ಸಹಕಾರಿ ನಿಯಮಿತ ವತಿಯಿಂದ 2025ನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆಯನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಬಾಲಕೃಷ್ಣ
ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ 2025ನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿ, ಶ್ರೀ ಸಾಯಿ ಸಕಲೇಶ್ವರಿ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯು ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದು, ಗ್ರಾಹಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡುತ್ತಾ ಬಂದಿದೆ. ಕಳೆದ 3 ವರ್ಷಗಳಿಂದ ಸಾರ್ವಜನಿಕರ ಮೆಚ್ಚುಗೆಯ ಪಾತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಚಾರ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಶ್ರೀ ಸಾಯಿ ಸಕಲೇಶ್ವರಿ ಸೌಹಾರ್ದ ಸಹಕಾರಿ ನಿಯಮಿತ ಅಧ್ಯಕ್ಷರಾದ ಸಿಎಂ ಮನು, ಉಪಾಧ್ಯಕ್ಷರಾದ ಬಿಪಿ ಗೋವಿಂದರಾಜು, ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಹಾಜರಿದ್ದರು. ಕನ್ನಡ ಸಂಗೀತ ಪ್ರಪಂಚದಲ್ಲಿ ಮತ್ತೊಂದು ಹೊಸ ಸಂಭ್ರಮ. ಹಾಸನದ ದ್ಯಾವನೂರು ಮಂಜುನಾಥ್ ತಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ವಿಶೇಷ ಉಡುಗೊರೆ ನೀಡಿ ತಮ್ಮ ಹೊಸ ಹಾಡು ಎಣ್ಣೆ ಪಾರ್ಟಿ ಡಿಜೆಯನ್ನು ಇಂದು ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ಈ ಹೊಸ ಹಾಡು ಆಧುನಿಕ ಸಂಗೀತದ ಝಲಕ್ ನೀಡುತ್ತಾ ಪಾರ್ಟಿ ವಾತಾವರಣಕ್ಕೆ ತಕ್ಕಂತೆ ಸಂಭ್ರಮದ ಮನೋಭಾವವನ್ನು ಸೃಷ್ಟಿಸುತ್ತೆ. ಹೊಸ ವರ್ಷದ ಸಂಭ್ರಮವನ್ನು ಮೆರೆಯಲು ಈ ಹಾಡು ದೊಡ್ಡದಾಗಿ ಸಿದ್ಧವಾಗಿದೆ. ದ್ಯಾವನೂರು ಮಂಜುನಾಥ್ ಅವರು ತಮ್ಮ ಶ್ರಾವಣಶೀಲ ಪದಗಳು ಮತ್ತು ಆಕರ್ಷಕ ತಾಳಗಳಿಂದ ಕೇಳುಗರನ್ನ ರಂಜಿಸುತ್ತಿದ್ದಾರೆ. ಹಾಸನ ನಗರದ ತಣ್ಣೀರು ಹಳ್ಳ ವೃತ್ತಕ್ಕೆ ಆಗಮಿಸಿದ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರದ ರಥಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸ್ವಾಗತಿಸಿ ಪೂಜೆ ಸಲ್ಲಿಸುವ ಮೂಲಕ ಬರಮಾಡಿಕೊಂಡರು. ಅಲ್ಲಿಂದ ಮಠದ ಆಡಳಿತ ಮಂಡಳಿಯವರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಮಠದ ಭಕ್ತರು ಪೂಜೆ ಸಲ್ಲಿಸಿ ರಥವನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಸನ ತಾಲೂಕು ಅಧ್ಯಕ್ಷರಾದ ಕಟ್ಟಾಯ ಶಿವಕುಮಾರ್ ಹಾಗೂ ವೀರಶೈವ ಲಿಂಗಾಯತ ಮಹಾವೇದಿಕೆಯ ರಾಜ್ಯ ಸಮಿತಿಯ ಸದಸ್ಯರಾದ ಬಿಆರ್ ವಸಂತಕುಮಾರ್, ತಣ್ಣೀರು ಹಳ್ಳ ಮಠದ ಕಾರ್ಯದರ್ಶಿಗಳಾದ ಸೋಮಣ್ಣ, ಸುತ್ತೂರು ಮಹಾಸಂಸ್ಥಾನದ ಪ್ರಚಾರದ ರಥದ ಉಸ್ತುವಾರಿಗಳಾದ ಪಂಚಾಕ್ಷರಿ, ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ದೇಶಕರಾದ ಮದನ್ ಮತ್ತು ಪಾಪು, ಬಸವ ಕೇಂದ್ರದ ಕಾರ್ಯದರ್ಶಿ ಸೋಮಶೇಖರ್ ಮತ್ತು ಹಾಸನ ಜಿಲ್ಲಾ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಮಹಾಂತೇಶ್ ಹಾಗೂ ಐಟಿ ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ನಂತರ ನಗರದಲ್ಲಿ ಮೆರವಣಿಗೆ ಮೂಲಕ ಹಾಸನದ ಹೇಮಾವತಿ ಸರ್ಕಲ್ಗೆ ರಥವು ಆಗಮಿಸಿತು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆಯ ವತಿಯಿಂದ ವಸಂತಕುಮಾರ್, ಜಿಲ್ಲಾಧ್ಯಕ್ಷರಾದ ಪ್ರಸನ್ನರವರು, ಜಿಲ್ಲಾ ಸಂಚಾಲಕರಾದ ಧರ್ಮಾರವರು, ಮಹಾಂತೇಶ್ ರವರು, ತಮ್ಮಯ್ಯರವರು ಹಾಗೂ ಭಕ್ತ ಮಹಾಶಯರು ರಥವನ್ನು ಭಕ್ತಿಪೂರ್ಣವಾಗಿ ಬರಮಾಡಿಕೊಂಡರು. ಬೇಲೂರು ತಾಲೂಕಿನ ಅರೇಹಳ್ಳಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಎಂಬಂತೆ ನಾಳೆ ಕಟಾವು ಮಾಡಬೇಕು ಎಂದಿದ್ದ ರೈತರ ಗದ್ದೆಗೆ ಲಗ್ಗೆ ಇಟ್ಟ ಕಾಡಾನೆಗಳ ಗುಂಪು ಬೆಳೆದು ನಿಂತಿದ್ದ ಪೈರನ್ನ ನೆಲಸಮ ಮಾಡಿ ಕಷ್ಟದಲ್ಲಿದ್ದವರನ್ನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದಂತಾಗಿದೆ. ಹೌದು, ಇತ್ತೀಚಿನ ದಿನಮಾನದಲ್ಲಿ ಹೊಲ ಗದ್ದೆಗಳಲ್ಲಿ ಸ್ಥಳೀಯ ಕೂಲಿ ಕಾರ್ಮಿಕರ ನೆರವಿನೊಂದಿಗೆ ಭತ್ತ ಬೆಳೆಯಬೇಕೆಂದರೆ ರೈತನ ಶ್ರಮವನ್ನು ಹೇಳಲು ಅಸಾಧ್ಯ. ಹೀಗಿದ್ದರೂ ಆಧುನಿಕ ಕೃಷಿ ಯಂತ್ರಗಳನ್ನು ಬಳಸಿ 1 ಎಕರೆ ಗದ್ದೆಯಲ್ಲಿ ಭತ್ತ ಬೆಳೆಯಬೇಕೆಂದರೆ ಸುಮಾರು 25,000 ರೂಪಾಯಿಗಳಷ್ಟು ಖರ್ಚು ವೆಚ್ಚಗಳಾಗುತ್ತೆ. ಅಕಾಲಿಕ ಮಳೆ, ಕಾಡು ಪ್ರಾಣಿ ಪಕ್ಷಿಗಳಿಂದ ಸಂರಕ್ಷಿಸಿ ಉತ್ತಮ ಫಸಲು ಬಂದರೆ ಸರಿಸುಮಾರು 40,000 ರೂಪಾಯಿಗಳಷ್ಟು ಆದಾಯ ಗಳಿಸಬಹುದು. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿಯೂ ಹೋಬಳಿಯ ದೊಡ್ಡ ಸಾಲಾವರ ಗ್ರಾಮದ ರಮೇಶ್, ಶಾರದಾ, ಆನಂದ, ಸುಂದರ ಪೂಜಾರಿ ಸೇರಿದಂತೆ ಇನ್ನು ಮುಂತಾದವರು ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಸಿಗದೆ ಕಾಡಾನೆ ಪಾಲಾಗಿದ್ದು, ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ಆತ್ಮಹತ್ಯೆ ಒಂದೇ ಪರಿಹಾರ ಅಂತ ತಮ್ಮ ಅಳಲನ್ನ ಮಾಧ್ಯಮದ ಮೂಲಕ ತೋಡ್ಕೊಂಡಿದ್ದಾರೆ. ನಾವು 5 ಜನ ಅಣ್ಣ ತಮ್ಮದ್ರ ಗದ್ದೆಯಲ್ಲಿ ಎಲ್ಲ ಬಂದು ಪೂರ್ತಿ ಒಂದು ಚೂರು ಕೈ ಹಾಕಂಗಿಲ್ಲ, ಎಲ್ಲ ಲೂಟಿ ಮಾಡಿದೆ. 3 ದಿವಸದಲ್ಲಿ ಕುಯ್ಯೋದ್ರಲ್ಲಿದ್ದು ಅಂದಾಜು ಒಂದು 15ರಿಂದ 20 ಇರ್ಬೋದು, ಸಣ್ಣ ಮರಿ ಎಲ್ಲ ಸೇರಿ. ಈಗ ಫಾರೆಸ್ಟ್ನವರು ಏನು ಮಾಡ್ತಾರೆ ನೋಡಬೇಕು. ಈಗ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಅರ್ಜಿ ಕೊಟ್ಟು ಬರಬೇಕು ನಾಳೆ ಹೋಗಿ. ಇಷ್ಟ ತನಕ ಬೆಳಗ್ಗೆ ಬಂದು ಯಾರೋ ಫಾರೆಸ್ಟ್ ಕಡೆಯವರು ಬಂದು ನೋಡಿದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ. ಆನೆ ರಾತ್ರಿ ಬಂದು ಹಿಂಗೆ ಹಾಳು ಮಾಡಿದೆ. ನಾವು ಇದೇ ಥರ ನೀವು ಫಾರೆಸ್ಟರ್ ಬಂದು ನೋಡಲಿಲ್ಲ ಅಂದರೆ ನಾವು ಪಾಯ್ಸನ್ ಕುಡಿದು ಸಾಯಬೇಕು. 20-22 ಆನೆ ಬಂದು ಪೂರಾ 2-3 ಎಕರೆ ಗದ್ದೆ ಎಲ್ಲ ಹಾಳು ಮಾಡಿದೆ. ದಯವಿಟ್ಟು ಬಂದು ಏನು ಪರಿಹಾರ ಕೊಡ್ತೀರಾ, ಏನು ಮಾಡ್ತೀರಾ ನೋಡಿ. ಇಲ್ಲ ಅಂದರೆ ನಮ್ಗೆ ಆತ್ಮಹತ್ಯೆ ಒಂದೇ ಗತಿ ಇರೋದು, ಇನ್ನೇನಿಲ್ಲ. ನಾವು ತುಂಬ ಕಷ್ಟ ಬಂದಿದ್ದೀವಿ ಗದ್ದೆ ಮಾಡೋಕ್ಕೆ. ಮರಳೆಲ್ಲ ಹಾಕಿದ್ದು ಇಲ್ಲಿ ಬಂದಿತ್ತು, ನೀರು ಕೊಚ್ಕೊಂಡು ಮರಳೆಲ್ಲ ತೆಗೆದು ಈ ಗದ್ದೆ ಮಾಡಬೇಕಾದ್ರೆ ಭಾರಿ ಕಷ್ಟ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ನಮ್ಮದು ಗದ್ದೆ, ಭಾರಿ ಚೆನ್ನಾಗಿತ್ತು. 2.5 ಎಕರೆನ ಪೂರ್ತಿ ಪುಡಿ ಮಾಡಿ ಹಾಳು ಮಾಡಿದ್ದೇವೆ ರಾತ್ರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾ ಪತ್ರಕರ್ತರಿಗೆ ಡಿಸಿಸಿ ಸತ್ಯಭಾಮ ವಿಮಾ ಬಾಂಡ್ ವಿತರಣೆ.
ಹಾಸನ ರಂಗಸಿರಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮೂವರಿಗೆ ಸನ್ಮಾನ ಸಮಾರಂಭ. ಕಾಫಿ ಬೆಳೆಗೆ ಕಳ್ಳರ ಕಾಟ, ಸಿಸಿ ಕ್ಯಾಮೆರಾ ಮೊರೆ ಹೋದ ಬೆಳೆಗಾರರು.